ವಾರ್ತೆಗಳ ಪ್ರಾಯೋಜಕರು Righteous biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಫೆಬ್ರವರಿ 5ರಿಂದ 3 ದಿನಗಳ ಎಡೆದೊರೆನಾಡು ರಾಯಚೂರು ಉತ್ಸವ. ಸಾರಿಗೆ ಬಂದೋಬಸ್ತ್ ವ್ಯವಸ್ಥೆ ಡಿಸಿ ನಿತೀಶ್. ಕೇಂದ್ರ ಸರ್ಕಾರದ ಬಜೆಟ್ ಸುಸ್ಥಿರ ಆರ್ಥಿಕತೆ ಸಹಕಾರಿ, ಸಿದ್ದನಗೌಡ ನೆಲಹಾಳ್. ರಾಜ್ಯ ಸರ್ಕಾರದ ಆದೇಶ ಉಲ್ಲಂಘಿಸಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರ ನೇಮಕಾತಿ ಅಧಿಸೂಚನೆ ರದ್ದುಗೊಳಿಸದಿದ್ದರೆ ಕಾನೂನು ಹೋರಾಟ. ಡಾಕ್ಟರ್ ರವಿಕುಮಾರ್. ಫೆಬ್ರವರಿ 5ರಿಂದ 3 ದಿನ ರಾಯಚೂರು ಉತ್ಸವದ ಯಶಸ್ಸಿಗೆ ಅಧಿಕಾರಿಗಳು ನಿರಂತರ ಶ್ರಮವಹಿಸಿ ಡಿಸಿ ಸೂಚನೆ. ರಾಯಚೂರು ಉತ್ಸವ ಟೆಲಿಸ್ಕೋಪ್ ಮೂಲಕ ಆಕಾಶ ಕಾಯಗಳ ವೀಕ್ಷಣೆ. ಅಂಗನವಾಡಿ ನೌಕರರಿಗೆ ಕನಿಷ್ಠ ವೇತನ ನೀಡದ ಕೇಂದ್ರ ಬಜೆಟ್ ಪ್ರತಿದಹಿಸಿ ಅಂಗನವಾಡಿ ನೌಕರರಿಂದ ಪ್ರತಿಭಟನೆ. ಮತ್ತು ರಾಯಚೂರು ಉತ್ಸವ ಫೆಬ್ರವರಿ 4ರಿಂದ ಹೆಲಿಕಾಪ್ಟರ್ ರೈಡ್. ಜಿಲ್ಲೆಯಲ್ಲಿ ಫೆಬ್ರವರಿ 5ರಿಂದ 7ರವರೆಗೆ ಆಯೋಜಿಸಲಾಗಿರುವ ಎಡೆದೊರೆನಾಡು ರಾಯಚೂರು ಉತ್ಸವದ ಯಶಸ್ಸಿಗೆ ಸಕಲ ಸಿದ್ಧತೆಗಳ ವ್ಯವಸ್ಥೆ ಮಾಡಲಾಗಿದ್ದು, ಸಾರಿಗೆ ಭದ್ರತೆ ಹಾಗೂ ಮೆರವಣಿಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಹೇಳಿದರು. ಅವರು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಮಹಾನಗರ ಪಾಲಿಕೆಗಳ ಸಹಯೋಗದಲ್ಲಿ ಆಯೋಜಿಸಲಾಗಿರುವ ರಾಯಚೂರು ಉತ್ಸವ ಉದ್ಘಾಟನೆಯನ್ನು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದ ಮುಖ್ಯ ವೇದಿಕೆಯಲ್ಲಿ ಸಂಜೆ 6 ಗಂಟೆಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಜಿಲ್ಲೆಯ ಉಸ್ತುವಾರಿ ಸಚಿವರು ಸೇರಿದಂತೆ ಶಾಸಕರು, ಸಚಿವರು ಭಾಗಿಯಾಗಲಿದ್ದಾರೆ. ಅಂದು ಬೆಳಗ್ಗೆ 10 ಗಂಟೆಗೆ ನಗರದ ಕರ್ನಾಟಕ ಸಂಘದಿಂದ ಉತ್ಸವ ಮೆರವಣಿಗೆ ನಡೆಯಲಿದ್ದು, 50 ಸ್ಥಳೀಯ ಕಲಾ ತಂಡಗಳೊಂದಿಗೆ 300 ಸರ್ಕಾರಿ ನೌಕರರಿಂದ ಬೈಕ್ ರ್ಯಾಲಿಯೊಂದಿಗೆ ಮೆರವಣಿಗೆ ತೀನಕಂದಿಲ್, ಡಾಕ್ಟರ್ BR ಅಂಬೇಡ್ಕರ್ ಬಸವೇಶ್ವರ ವೃತ್ತದ ಮೂಲಕ ಕೃಷಿ ವಿಶ್ವವಿದ್ಯಾಲಯದ ಆವರಣಕ್ಕೆ ಬರಲಿದೆ. ವೇದಿಕೆಯ ಉದ್ಘಾಟನೆಯೊಂದಿಗೆ 3 ದಿನಗಳ ಕೃಷಿ ಮೇಳ ಉದ್ಘಾಟನೆಯಾಗಲಿದ್ದು, ಕೃಷಿಕರಿಗೆ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ವಿವಿಧ ತಂಡಗಳಿಂದ ನೃತ್ಯ, ಫೈರ್ ಶೋ, ಸಂಜಿತ್ ಹೆಗಡೆ ತಂಡದವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಮುಖ್ಯ ವೇದಿಕೆ ಸೇರಿದಂತೆ 5 ಸಮಾನಾಂತರ ವೇದಿಕೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ. ವಾಲ್ಕಟ್ ಮೈದಾನದಲ್ಲಿ ಮತ್ಸ್ಯ ಮೇಳ, ಮಹಿಳಾ ಸಮಾಜದಲ್ಲಿ ಕವಿಗೋಷ್ಠಿ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಕರಕುಶಲ ಪ್ರದರ್ಶನ, ಆಹಾರ ಮೇಳ, ಮಹಿಳಾ ಗೋಷ್ಠಿಗಳು ನಡೆಯಲಿವೆ. ಫೆಬ್ರವರಿ 6ರಂದು ಬೆಳಗ್ಗೆ 10 ಗಂಟೆಗೆ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಶ್ವಾನ ಪ್ರದರ್ಶನ, ರೈತರಿಂದ ರೈತರ ಕಾರ್ಯಕ್ರಮ, ಬೆಳಗ್ಗೆ 10 ಗಂಟೆಗೆ ಉದ್ಯೋಗ ಮೇಳ, ಸ್ಥಳೀಯ ಕಲಾವಿದರಿಂದ ಸಂಗೀತ, ಸಂಜೆ 6:30 DKD ತಂಡದಿಂದ ನೃತ್ಯ ಪ್ರದರ್ಶನ, ಆಳ್ವಾಸ್ ತಂಡದ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ರಾಜೇಶ್ ಕೃಷ್ಣನ್ ತಂಡದಿಂದ ಸಂಗೀತ ಕಾರ್ಯಕ್ರಮ ಜರುಗಲಿದೆ. 7ರಂದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಜಿಲ್ಲಾ ಗ್ಯಾರಂಟಿ ಮೇಳ ಮಧ್ಯಾಹ್ನ 2 ಗಂಟೆಯಿಂದ ರೈತರಿಂದ ರೈತರ ಕಾರ್ಯಕ್ರಮ, ಸ್ಥಳೀಯ ಕಲಾವಿದರಿಂದ ಸಂಗೀತ ಕಾರ್ಯಕ್ರಮ, ಸಂಜೆ 6 ಗಂಟೆಯಿಂದ ಸಮಾರೋಪ ಸಮಾರಂಭ ನಡೆಯಲಿದೆ. ನಂತರ ಫೈರ್ ಶೋ, MJ 5 ತಂಡದವರಿಂದ ನೃತ್ಯ ಕಾರ್ಯಕ್ರಮ, RGK ತಂಡದವರಿಂದ ಸಂಗೀತ, ನಂತರ ವಿಜಯ್ ಪ್ರಕಾಶ್ ತಂಡದವರಿಂದ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದರು. 3 ದಿನಗಳ ಕಾರ್ಯಕ್ರಮದಲ್ಲಿ ಸರಿಸುಮಾರು 1 ಲಕ್ಷ ಜನ ನಿತ್ಯವೂ ಭಾಗವಹಿಸುವ ಅಂದಾಜಿಸಿದ್ದು, ಸ್ವಚ್ಛತೆ, ಕುಡಿಯುವ ನೀರು, ಮೂಲಭೂತ ಸೌಕರ್ಯ, ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಗ್ರಾಮೀಣ ಭಾಗದಿಂದ ಹೆಚ್ಚಿನ ಜನರು ಉತ್ಸವದಲ್ಲಿ ಭಾಗವಹಿಸಲು ನೆರೆ ರಾಜ್ಯಗಳಿಂದ ಬಸ್ ವ್ಯವಸ್ಥೆ, ಪೊಲೀಸ್ ಹಾಗೂ
ಹೋಮ್ ಗಾರ್ಡ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಶಾಲಾ ಮಕ್ಕಳು ಹಾಗೂ ಜನರು ಭಾಗವಹಿಸುವ ಕಾರ್ಯಕ್ರಮದಲ್ಲಿ ಸೂಕ್ತ ವ್ಯವಸ್ಥೆ ಮಾಡಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಮಾತನಾಡಿ, ಫೆಬ್ರವರಿ 6ರಂದು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದ್ದು, ರಾಜ್ಯದ 12 ಜಿಲ್ಲೆಗಳಿಂದ ಆಹಾರ ತಂಡಗಳು ಭಾಗವಹಿಸಲಿವೆ. ತೆಲಂಗಾಣ, ಆಂಧ್ರಪ್ರದೇಶದಿಂದಲೂ ಸ್ವಸಹಾಯ ಗುಂಪುಗಳು ಭಾಗವಹಿಸಲಿವೆ ಎಂದರು. ಕಡಿಮೆ ದರದಲ್ಲಿ ಆಹಾರ ವಸ್ತುಗಳು ಮಾರಾಟ ಪ್ರದರ್ಶನ ನಡೆಯಲಿದೆ ಎಂದರು. ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಮಾತನಾಡಿ, ನಗರದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು 100 ಶೌಚಾಲಯ ವ್ಯವಸ್ಥೆ ಮಾಡಲಾಗಿದೆ. ಕುಡಿಯುವ ನೀರು ಹಾಗೂ ಸೌಕರ್ಯಗಳಿಗೆ ಆದ್ಯತೆ ನೀಡಲಾಗಿದೆ ಎಂದರು. ಅದ್ರ ಜೊತೆಗೆ ನಾವು ಉದ್ಯೋಗ ಮೇಳ, ಆಮೇಲೆ ಗ್ಯಾರಂಟಿ ಮೇಳನೂ ನಾವು ಮಾಡ್ತಾ ಇದ್ದೀವಿ. ಸೊ ಮುಖ್ಯವಾಗಿ ನಮಗೆ 5, 6, 7 ಬೇರೆ ಬೇರೆ ರೀತಿ ಒಳ್ಳೊಳ್ಳೆ ಕಲಾವಿದರನ್ನು ನಾವು ಕರೆಸ್ತಾ ಇದ್ದೀವಿ. ಮುಖ್ಯವಾಗಿ ಸಂಜೀತ್ ಹೆಗಡೆ ತಂಡ ಬರ್ತಾ ಇದ್ದಾರೆ, ಆಲೋಕೆ ಮತ್ತು ಎಕ್ಸ್ಟಸಿ ಡ್ಯಾನ್ಸ್ ತಂಡ ಬರ್ತಾ ಇದ್ದಾರೆ, ವಿಜಯ್ ಪ್ರಕಾಶ್ ಅವ್ರ ತಂಡ ಬರ್ತಾ ಇದ್ದಾರೆ, ಆಳ್ವಾಸ್ ಅವ್ರದ್ದು ಒಂದು 300 ಜನಕ್ಕಿಂತ ಹೆಚ್ಚು ಮಕ್ಕಳು ಬಂದು 2 ಗಂಟೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ 7ನೇ ತಾರೀಕು ವಿಜಯ್ ಪ್ರಕಾಶ್ ಅವರಿಂದ ಮತ್ತು MJ5 ತಂಡದಿಂದನೂ ಒಳ್ಳೊಳ್ಳೆ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಾವು ಲೇಸರ್ ಶೋ ಮಾಡ್ತಾ ಇದ್ದೀವಿ, ಫೈರ್ ವರ್ಕ್ಸ್ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ನಮ್ಮ ವಾಲ್ಕಾಟ್ ಗ್ರೌಂಡಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ಎಲ್ಲ ನಮ್ಮ 5 ವೇದಿಕೆಯಲ್ಲಿ ಪ್ರತಿದಿನ 5, 6, 7 ಬೇರೆ ಬೇರೆ ಕಲಾವಿದರಿಂದ, ಕವಿಗಳಿಂದ, ಸಾಹಿತಿಗಳಿಂದ ಕವಿಗೋಷ್ಠಿ, ಆಮೇಲೆ ನೃತ್ಯ ಪ್ರದರ್ಶನಗಳು ನಿರಂತರವಾಗಿ 5, 6, 7ನೇ ತಾರೀಕು ನಡೀತಾ ಇರುತ್ತೆ. ಅದರ ಜೊತೆಗೆ ನಾವು ಫಲಪುಷ್ಪ ಪ್ರದರ್ಶನನೂ ನಾವು ಮಾಡ್ತಾ ಇದ್ದೀವಿ. ಮತ್ತು ಮುಖ್ಯವಾಗಿ ಒಂದು 100 ಜನ ನಮ್ಮ ರಾಜ್ಯ, ಬೇರೆ ರಾಜ್ಯದಿಂದ, ನಮ್ಮ ರಾಜ್ಯದಲ್ಲೇ ಬೇರೆ ಬೇರೆ ಕೋಸ್ಟಲ್ಲು ಮತ್ತು ಸೌತ್ ಕರ್ನಾಟಕದಿಂದ, ಇಲ್ಲೇ ಕಲ್ಯಾಣ ಕರ್ನಾಟಕದಿಂದ ಆಹಾರ ಮೇಳ ಅಂದರೆ ಬೇರೆ ಬೇರೆ ತಿಂಡಿ ತಿನಿಸು ಮಾಡೋರನ್ನ ಇಲ್ಲಿ ಕರೆಸಿ 3 ದಿನ ಆಹಾರ ಮೇಳನೂ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ಗ್ಯಾರಂಟಿ ಕಾರ್ಯಾಗಾರನೂ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ವಾಲ್ಕಾಟ್ ಗ್ರೌಂಡಲ್ಲಿ ನಾವು ಅಮ್ಯೂಸ್ಮೆಂಟ್ ಪಾರ್ಕ್ನ ಈಗಾಗಲೇ ನಾವು ಇದು ವರ್ಕ್ ನಡೀತಾ ಇದೆ, ಅದನ್ನು ನಾವು ಓಪನ್ ಮಾಡ್ತೀವಿ. ಹೆಲಿಕಾಪ್ಟರ್ ರೈಡ್, ಹೆಲಿಕಾಪ್ಟರ್ ಬೈ ಸ್ಕೈನು ನಾವು ಮಾಡಿಸ್ತಾ ಇದ್ದೀವಿ. ಆಮೇಲೆ ನಮ್ಮದು ಮಕ್ಕಳ ಮಹೋತ್ಸವ ಈಗಾಗಲೇ 2 ಮತ್ತು 3 ನಡೀತಾ ಇದೆ. ಸಾಕಷ್ಟು ಮಕ್ಕಳು ಬರ್ತಾ ಇದ್ದಾರೆ. ಅದರ ಜೊತೆಗೆ ಮಕ್ಕಳ ಉತ್ಸವದಲ್ಲಿ ಏನು ರೊಬಾಟಿಕ್ ಎನಿಮಲ್ಸ್ ಮಾಡಿದ್ದೀವಿ, ಅದನ್ನು ನಾವು ನಮ್ಮ ವಾಲ್ಕಾಟ್ ಗ್ರೌಂಡ್ಗೆ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ನಾವು ಮಹಿಳಾ ಗೋಷ್ಠಿನೂ ನಮ್ಮ ಮಹಿಳಾ ಸಮಾಜ ಗ್ರೌಂಡಲ್ಲಿ ಮಹಿಳಾ ಗೋಷ್ಠಿನೂ ಮಾಡ್ತಾ ಇದ್ದೀವಿ, ಉದ್ಯೋಗ ಮೇಳನೂ ನಾವು ಮಾಡ್ತಾ ಇದ್ದೀವಿ. ಸೊ ಒಟ್ಟಿನಲ್ಲಿ ಹೇಳೋದಂದರೆ ನೆಕ್ಸ್ಟು 3 ದಿನ 5, 6, 7 ಇದು ನಾವು ಒಳ್ಳೆ ರೀತಿ ಅದ್ದೂರಿಯಾಗಿ ರಾಯಚೂರು ಉತ್ಸವ ಮಾಡೋಕ್ಕೆ ಎಲ್ಲ ರೀತಿ ನಾವು ಅಧಿಕಾರಿಗಳು, ಜನಪ್ರತಿನಿಧಿಗಳು, ಆಮೇಲೆ ಸಂಘ ಸಂಸ್ಥೆ ಮುಖಂಡರು ತಾವು ಎಲ್ಲ ಸೇರಿ ನಾವು ಅದ್ದೂರಿಯಾಗಿ ನಾವು ಮಾಡೋಕ್ಕೆ ಎಲ್ಲ ರೀತಿ ನಾವು ರೆಡಿಯಾಗಿದ್ದೀವಿ. ಇದ್ರ ಜೊತೆಗೆ ಸಾರ್ವಜನಿಕರು ಸಾಕಷ್ಟು ಉತ್ಸವ ತೋರಿಸ್ತಾ ಇದ್ದಾರೆ. ನಿನ್ನೆ ಮತ್ತು ಇವತ್ತು ಏನು ಮಕ್ಕಳ ಉತ್ಸವ ಇದೆ, ನಾವೇನು ಅಂದಾಜು ಮಾಡಿದ್ದೀವಿ ಅದಕ್ಕಿಂತ ಡಬಲ್ ಸಂಖ್ಯೆಯಲ್ಲಿ ಮಕ್ಕಳು ಬಂದಿದ್ದಾರೆ. ಇದೇ ರೀತಿ ಉತ್ಸಾಹ ಸಾರ್ವಜನಿಕರಿಂದ 5, 6, 7 ಬರುತ್ತೆ ಅಂತ ನಮ್ಮ ನಿರೀಕ್ಷೆ ಇದೆ. ಅದಕ್ಕೆ ಬೇಕಾಗಿರೋ ಎಲ್ಲ ಸಿದ್ಧತೆ, ಬಂದೋಬಸ್ತ್ ನಾವು ಮಾಡ್ಕೊಂಡಿದ್ದೀವಿ. ನಾವು ಎಲ್ಲ ಇದಕ್ಕೆ ಕೈ ಜೋಡಿಸಿ ಚೆನ್ನಾಗಿ ಮಾಡೋಕ್ಕೆ ನಮಗೆ. ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಇವರು ಮಂಡಿಸಿರುವ 9ನೇ ಬಜೆಟ್ ದೇಶ ಸಮಗ್ರತೆ, ವಿಕಾಸದ ದೃಷ್ಟಿಯಿಂದ ರೂಪಿತವಾಗಿದ್ದು ದೇಶ ಬೆಳವಣಿಗೆ ಸಹಕಾರಿಯಾಗಿದೆ ಎಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ಸಿದ್ದನಗೌಡ ನೆಲೆಹಾಳ್ ಹೇಳಿದರು. ಅವರು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತೆರಿಗೆ ಹೊರೆ ಇಲ್ಲದೆ ಕೃಷಿ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಕೈಗಾರಿಕೆಗಳ ಅಭಿವೃದ್ಧಿ ಪೂರಕವಾದ ಕ್ರಮಗಳು ಘೋಷಿಸಿರುವ ವಿಕಸಿತ ಭಾರತ ಕನಸು ನನಸಾಗಿಸಲು ದಿಟ್ಟ ಹೆಜ್ಜೆಯಾಗಿದೆ ಎಂದರು. ಸುಸ್ಥಿರ ಆರ್ಥಿಕ ಅಭಿವೃದ್ಧಿಗೆ ಪೂರಕವಾಗಿ ಬೇಕಿರುವ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆ ಜಾರಿಗೆ ಮಾರ್ಗವಾಗಿದೆ ಎಂದರು. ಯಾವುದೇ ರಾಜ್ಯಗಳಿಗೆ ತಾರತಮ್ಯವಿಲ್ಲದೆ ದೂರದೃಷ್ಟಿಯಿಂದ ರೂಪಿತವಾಗಿರುವ ಬಜೆಟ್ ಕೇಂದ್ರ ಸರ್ಕಾರ ಹೊಸ ದಿಕ್ಕಿನತ್ತ ಹೆಜ್ಜೆ ಇಡಲು ಸಹಕಾರಿಯಾಗಿದೆ ಎಂದರು. ಪ್ರಮುಖ 18 ಅಂಶಗಳಿಗೆ ಆದ್ಯತೆಯನ್ನಾಗಿಸಿ ರೂಪಿಸಲಾಗಿರುವ ಬಜೆಟ್ ಜನರ ಆರ್ಥಿಕ ಹೊರೆಯನ್ನು ನಿಯಂತ್ರಿಸಲಿದೆ. ರಾಜ್ಯಕ್ಕೆ ಏಮ್ಸ್ ಮಂಜೂರಿ ಮಾಡುವ ಪ್ರಸ್ತಾವನೆ ಇದ್ದು, ಆದ್ಯತೆಯ ಮೇಲೆ ರಾಜ್ಯಗಳ ಅಭಿವೃದ್ಧಿಗೆ ಆರ್ಥಿಕ ನೆರವು ನೀಡುವ ಅನೇಕ ಯೋಜನೆಗಳ ಗುರಿ ಹೊಂದಲಾಗಿದೆ ಎಂದರು. ಪತ್ರಿಕಾಗೋಷ್ಠಿಯ ಉದ್ದೇಶ ದೇಶದಲ್ಲಿ ಆಡಳಿತದಲ್ಲಿರತಕ್ಕಂಥ ಬಿಜೆಪಿ ಸರ್ಕಾರದ ಕೇಂದ್ರದ ಬಜೆಟ್ ಕಳೆದ 1ನೇ ತಾರೀಕು ವಿಧಾನಸಭಾ ಜನರಿತ್ತು ಮತ್ತು ಓದುಕೊಂಡಿದ್ದು, ವಿಶೇಷವಾಗಿ ಆದಿವಾರ ಕೂಡ ಈ ಒಂದು ಬಜೆಟನ್ನು ಪ್ರಕಟ ಮಾಡೋದ್ರ ಮೂಲಕ ಒಂದು 9ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಜಿ ಅವರು ಒಂದು ಇತಿಹಾಸವನ್ನು ನಿರ್ಮಾಣ ಮಾಡುತ್ತಾ ಹೊರಟಿದ್ದಾರೆ. ಈ ಮೂಲಕ ಜಿಲ್ಲೆಯ ವತಿಯಿಂದ
ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ ಅನ್ನು ಸಮರ್ಥಿಸುತ್ತಾ ಅತ್ಯಂತ ಸಂತೋಷದಾಯಕವಾದಂತಹ ವಿಚಾರ ಏನಂತಂದ್ರೆ ಮೂರು ಕರ್ತವ್ಯಗಳನ್ನು ನಿರ್ವಹಣೆ ಮಾಡುವುದರಲ್ಲಿ ದೇಶದ ಒಂದು ಸುಸ್ಥಿರವಾದಂತಹ ಆರ್ಥಿಕತೆ ಮತ್ತು ಜನಾನುರಾಗಿ ಯೋಜನೆಗಳನ್ನ ದಿಢೀರ್ ಒಂದು ತುಷ್ಟೀಕರಣಕ್ಕೆ ಒಳಪಡಿಸತಕ್ಕಂಥ ಯಾವುದೇ ಯೋಜನೆಗಳು ಕೊಡಲಾರದೆ ಒಂದು ಸುಸ್ಥಿರ ಆರ್ಥಿಕತೆಯ ಜೊತೆಗೆ ಜನಹಿತ ಬಜೆಟ್ ಅನ್ನು ಮಂಡಿಸುವ ಮೂಲಕ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥ ಮೂರು ಕರ್ತವ್ಯಗಳ ತಳಹದಿಯ ಮೇಲೆ ಈ ಒಂದು ಬಜೆಟ್ ಅನ್ನು ಮಂಡಿಸಲಾಗಿದೆ. ಮತ್ತು ಇಲ್ಲಿ ವಿಶೇಷವಾದಂತಹ ಒಂದು ಯಾವುದೇ ಒಂದು ವೈಚಾರಿಕವಾದಂತಹ ಮತಭೇದಗಳಿಗೆ ಮತ್ತು ಯಾವುದೇ ಒಂದು ಯಾವ ವಿಷಯಕ್ಕೆ ಆದ್ಯತೆ ಕೊಟ್ಟು ಒಂದು ರಾಜ್ಯಕ್ಕೆ ಈ ಒಂದು ಇನ್ನೊಂದು ರಾಜ್ಯಕ್ಕೆ ಇಲ್ಲ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಕ್ಕಂಥ ವಿಷಯ ಇಟ್ಕೊಳ್ಳದೆ ಆಮೂಲಾಗ್ರವಾಗಿ ಇಡೀ ದೇಶದ ಒಟ್ಟಾರೆ ಆರ್ಥಿಕತೆಯನ್ನು ಸುಸ್ಥಿರ ಸ್ಥಿತಿಯಲ್ಲಿ ಕೊಂಡೊಯ್ಯಬೇಕು ಮತ್ತು ಒಂದು ಫಿಸ್ಕಲ್ ಡೆಫಿಸಿಟ್ ಏನಿದೆ ಅದು ಕೇವಲ 4.2%ಗೆ ಇರೋದ್ರ ಮೂಲಕ 2021ರಲ್ಲಿ ಇರ್ತಕ್ಕಂಥ 8.6% ಒಂದು GDP ಒಂದು ಫಿಸ್ಕಲ್ ಕೊರತೆಯನ್ನ ಇವತ್ತು 4.2ಕ್ಕೆ ಇಳಿಸಿದ್ದಾರೆ. ಇದು 2047ರ ಒಂದು ಗುರಿಯನ್ನಾಗಿ ಇಟ್ಟುಕೊಂಡು ವಿಕಸಿತ ಭಾರತದ ಜೊತೆಗೆ ಆತ್ಮನಿರ್ಭರತೆಯಿಂದ ಮಾತ್ರ ಈ ದೇಶದ ಕಲ್ಯಾಣ ಸಾಧ್ಯ ಅಂತಕ್ಕಂಥ ಒಂದು ಸ್ಪಷ್ಟವಾದಂತಹ ಒಂದು ನಿದರ್ಶನವನ್ನು ಮನಗಂಡು ಈ ಒಂದು ಬಜೆಟ್ ಅನ್ನು ಪ್ರಕಟಿಸಿದ್ದಾರೆ. ಈ ಒಂದು ಬಜೆಟಿನ ಒಂದು ವಿಶೇಷ ಅಂಶ ಒಂದು 18 ಅಂಶಗಳ ಮೇಲೆ ಹೆಚ್ಚು ಫೋಕಸ್ ಮಾಡಲಾಗಿದೆ. ಅದು ಸುಧಾರಣಾ ಎಕ್ಸ್ಪ್ರೆಸ್, ಆರ್ಥಿಕ ಬೆಳವಣಿಗೆ ಮತ್ತು ಹಣಕಾಸಿನ ಶಿಸ್ತು, ಮಧ್ಯಮ ವರ್ಗದ ಒಂದು ಸಬಲೀಕರಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗ ಮತ್ತು ಗುಣಮಟ್ಟದ ಶಿಕ್ಷಣದ ಮೂಲಕ ಯುವಶಕ್ತಿಯ ಒಂದು ಸಬಲೀಕರಣ ಮಾಡೋದು, MSMEಗಳ ಸಾಮರ್ಥ್ಯವನ್ನು ಹೆಚ್ಚು ಮಾಡೋದು ಮತ್ತು ಬೃಹತ್ ಪ್ರಮಾಣದ ಉತ್ಪಾದನೆಯನ್ನು ವಿಸ್ತರಣೆ ಮಾಡೋದ್ರ ಮೂಲಕ ಮೂಲಸೌಕರ್ಯದ ಒಂದು ಬೆಳವಣಿಗೆ ಮಾಡೋದು ಮತ್ತು ರಫ್ತು ವಲಯದಲ್ಲಿ ಜಾಗತಿಕವಾದ ನಾಯಕತ್ವವನ್ನು ಪಡೆಯಬೇಕು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜ್ಗುರು ಮಾತನಾಡಿ, ರಾಜ್ಯಕ್ಕೆ 16ನೇ ಹಣಕಾಸು ಯೋಜನೆಯಡಿ 4% ಹೆಚ್ಚಳ ಮಾಡಿರುವುದು ರಾಜ್ಯದ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಹಣಕಾಸು ಆಯೋಗ ನೀಡಿದ ಹಣವನ್ನು ಸದ್ಬಳಕೆ ಮಾಡಿಕೊಳ್ಳುವ ಹೊಣೆ ರಾಜ್ಯ ಸರ್ಕಾರದ ಮೇಲಿದೆ. 15ನೇ ಹಣಕಾಸು ಯೋಜನೆಯ ಅನುದಾನ ಸಮರ್ಪಕ ಬಳಕೆಯಲ್ಲಿ ವಿಫಲವಾಗಿದೆ ಎಂದು ರಾಜ್ಯ ಸರ್ಕಾರ ವಿರುದ್ಧ ದೂರಿದರು. ಕಳೆದ ವರ್ಷಕ್ಕಿಂತ 11,000 ಕೋಟಿ 11,687 ಕೋಟಿ ಸುಮಾರಲ್ಲಿ ಹೆಚ್ಚಿನ ಅನುದಾನ ಬರ್ತಾ ಇದೆ. ಲಾಸ್ಟ್ ಟೈಮ್ ನಮ್ಗೆ ಏನಿತ್ತು ಅದಕ್ಕಿಂತಲೂ 4.31 ನಮ್ದು ಇನ್ಕ್ರೀಸ್ ಆಗಿದೆ. ಇಲ್ಲ ಸರ್, ನಾವು ಬೇಡಿಕೆ ಇಟ್ಟಿದ್ದು 11,495 ಕೋಟಿ ಕರ್ನಾಟಕದಿಂದ ಬೇಡಿಕೆ ಇತ್ತು. ಆದ್ರೆ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚು ಕೊಟ್ಟಿದ್ದಾರೆ ಹೊರತು ಕರ್ನಾಟಕಕ್ಕೆ ಬರ್ಬೇಕಾಗಿರ್ತಕ್ಕಂಥ ಇಡೀ ದೇಶಕ್ಕೆ ಒಂದೇ ರೀತಿಯಾಗಿ ಟ್ಯಾಕ್ಸ್ ಸ್ಲ್ಯಾಬ್ ಅಲ್ಲಿ ನಮಗೆ ಹಣವನ್ನು ವಿತರಿಸ್ತಾ ಇತ್ತು. ಜನಸಂಖ್ಯಾವನ್ನು ಈ ಸಲ ಅದಕ್ಕೆ GDPಗೆ ನಮ್ಮ ಕಾಂಟ್ರಿಬ್ಯೂಷನ್ ಬೇಸ್ಡ್ ಅಟ್ಯಾಚ್ ಮಾಡಿದ್ದಾರೆ. ಈಗ ಒಂದ್ರ ಮೇಲೆ ಲಾಸ್ಟ್ ಟೈಮ್ ರಾಜ್ಯ ಸರ್ಕಾರದಿಂದ ನೋಡಿ ಸರ್, ಈಗ ಯಾವಾಗ್ಲೂ ನಾವು ಈಗ ನಾವೇನಂತ ಹೇಳ್ತಾ ಇದ್ದೀವಿ ಅಂದ್ರೆ, ಈಗ ಪ್ರತಿ ಸಲ ನಾವು ರಿಕ್ವೈರ್ಮೆಂಟ್ ನಾವು ಕೊಡ್ತಾ ಇರ್ತೀವಿ ಈಗ, ಬಟ್ ಅಷ್ಟೇ ಎಕ್ಸಾಕ್ಟ್ ಆಗಿ ರಿಲೀಸ್ ಆಗಲ್ಲ. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್ ಮಾತನಾಡಿ, ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ಅವಶ್ಯಕತೆಯನ್ನು ಕೇಂದ್ರ ನಾಯಕರಿಗೆ ಮನವರಿಕೆ ಮಾಡಲಾಗುತ್ತದೆ. ಏಮ್ಸ್ ಹೋರಾಟದೊಂದಿಗೆ ಬಿಜೆಪಿ ಇದ್ದು ಪ್ರಾರಂಭದಿಂದಲೂ ಏಮ್ಸ್ ಮಂಜೂರಾತಿಗೆ ಒತ್ತಡ ಹಾಕಲಾಗುತ್ತಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಅಡ್ಡಿಯಾಗಿದ್ದಾರೆ ಎಂದು ಹೇಳಲಾಗದು. ಜಿಲ್ಲೆಗೆ ಏಮ್ಸ್ ಮಂಜೂರಾತಿಗೆ ನಡೆಯುವ ಹೋರಾಟಗಳೊಂದಿಗೆ ಬಿಜೆಪಿ ಇರುವುದಾಗಿ ಹೇಳಿದರು. ಬಗ್ಗೆ ವಿಷಯ ಇದೆ, ಅವುಗಳನ್ನು
ಆ ಒಂದು ನಮ್ಮ ಐದೈದು ಹೋರಾಟಕ್ಕೆ ಸಂಬಂಧಪಟ್ಟ ಮಾಡಿದಾಗ ಅದಕ್ಕೆ ಇದನ್ನು ಒಳ್ಳೆಯ ರೀತಿಯಿಂದ ಮಾಡಲಾದ್ರೆ ಇಲ್ಲದ್ರೆ ಅವತ್ತು ಯಾವ ಹೋರಾಟಗಳನ್ನು ನಾವು ನಡೆಸ್ತಾ ಇಲ್ಲ. ಆದ್ರೆ ಆ ಹೋರಾಟಗಳು ನಮ್ಮಲ್ಲಿ ಅಭಾವವಿದೆ. ಈ ಸಂದರ್ಭದಲ್ಲಿ ಜೆ ಮೌನೇಶ್, ಜೆಪಿ ರೆಡ್ಡಿ, ಕೃಷ್ಣಮೂರ್ತಿ ಇದ್ದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಒಳ ಮೀಸಲು ಜಾರಿಗೊಳಿಸಲು 2024 ಅಕ್ಟೋಬರ್ 28ರ ನಂತರ ನೇರ ನೇಮಕಾತಿ ಆದೇಶಗಳನ್ನು ರದ್ದುಗೊಳಿಸಲು ಸಚಿವ ಸಂಪುಟ ತೀರ್ಮಾನಿಸಿ ಆದೇಶ ಹೊರಡಿಸಿದರೂ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಿದ್ದು ಕೂಡಲೇ ರದ್ದುಗೊಳಿಸದೇ ಇದ್ದಲ್ಲಿ ಕಾನೂನು ಮೊರೆ ಹೋಗುವುದಾಗಿ ಕರ್ನಾಟಕ ನಾಯಕ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ರವಿಕುಮಾರ್ ನಾಯಕ್ ಹೇಳಿದರು. ಅವರು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಆದೇಶ ಹೊರಡಿಸಿ ಸಚಿವ ಸಂಪುಟ ತೀರ್ಮಾನದಂತೆ ಇಲಾಖೆ, ಮಂಡಳಿ, ನಿಗಮ ಮತ್ತು ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿ ಅಧಿಸೂಚನೆ ತಿದ್ದುಪಡಿ ಅಧಿಸೂಚನೆಗಳನ್ನು ರದ್ದುಪಡಿಸಿ 2025 ಸೆಪ್ಟೆಂಬರ್ 4ರಂದು ಅಧಿಕೃತ ಅಧಿಸೂಚನೆ ಪ್ರಕಟಿಸಿದೆ. ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ 371 ಜೆ ಮತ್ತು ಉಳಿಕೆ ಮೂಲ ವೃಂದ ನಾನ್ 371 ಜೆದಲ್ಲಿ ಇರುವ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ 2024 ಜುಲೈ 31ರಂದು ನೇಮಕಾತಿ ಅಧಿಸೂಚನೆ ಪ್ರಕಟಿಸಿದೆ. ಕುಲಪತಿಗಳು ನೇರ ನೇಮಕಾತಿಗೆ ಒಳ ಮೀಸಲು ಕುರಿತು ಸ್ಪಷ್ಟನೆ ಕೇಳುವ ಬದಲು ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ನೇರ ನೇಮಕಾತಿ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಿಗೆ ತಪ್ಪು ಮಾಹಿತಿ ನೀಡಿದ್ದರಿಂದ ಅವಕಾಶ ನೀಡಿ ಆದೇಶಿಸಿದ್ದಾರೆ. ಸರ್ಕಾರ ಆದೇಶವನ್ನು ಉಲ್ಲಂಘಿಸಿ ನೇಮಕಾತಿ ನಡೆಯುತ್ತಿರುವುದು ಹಲವಾರು ಅನುಮಾನಗಳಿಗೆ ಕಾರಣವಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ನೇಮಕಾತಿಯಲ್ಲಿ ಅನ್ಯಾಯವಾಗಲಿದ್ದು ಕೂಡಲೇ ಪ್ರಕ್ರಿಯೆ ತಡೆಯಬೇಕು. ಇಲ್ಲದೆ ಹೋದಲ್ಲಿ ಕಾನೂನು ಹೋರಾಟ ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಸಿದರು. ಈಗಾಗಲೇ ರಾಜ್ಯಪಾಲರು ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಮನವಿ ಸಲ್ಲಿಸಲಾಗಿದೆ ಎಂದರು. ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಯ ಸರ್ಕಾರ ಅಧಿಕಾರಿಗಳು ದಿನಾಂಕ 28/10/2024ರಂದು ನಡೆದ ಸಚಿವ ಸಂಪುಟ ತೀರ್ಮಾನದಂತೆ ದಿನಾಂಕ 28/10/2024 ನಂತರ ಸರ್ಕಾರದ ಯಾವುದೇ ಇಲಾಖೆ, ಮಂಡಳಿ, ನಿಗಮ, ಸ್ವಾಯತ್ತ ಸಂಸ್ಥೆಗಳ ಹುದ್ದೆಗಳಿಗೆ ನೇರ ನೇಮಕಾತಿಗಾಗಿ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರಿಗಳು ಹೊರಡಿಸಿದ ಅಧಿಸೂಚನೆಯನ್ನು ದಿನಾಂಕ 28/10/2024 ಹಿಂದೆ ನೇರ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿ ದಿನಾಂಕ 28/10/2024 ನಂತರ ತಿದ್ದುಪಡಿ ಅಧಿಸೂಚನೆಯನ್ನ ಹೊರಡಿಸಿದಲ್ಲಿ ಅಂತಹ ಎಲ್ಲ ನೇಮಕಾತಿಗಳನ್ನು ಅಧಿಸೂಚನೆಯನ್ನು ಸಹ ರದ್ದುಗೊಳಿಸಿ ಪರಿಶಿಷ್ಟ ಜಾತಿ ವಯಸ್ಸನ್ನು ಅಳವಡಿಸಿಕೊಂಡು ಕಾಲಬದ್ಧವಾಗಿ ಹೊಸದಾಗಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸುವಂತೆ ದಿನಾಂಕ 4/9/2025ರಂದು ಕರ್ನಾಟಕ ರಾಜ್ಯಪತ್ರದ ಮೂಲಕ ಕರ್ನಾಟಕ ರಾಜ್ಯಪತ್ರದ ಸುತ್ತೋಲೆಯನ್ನೇ ಆಧಾರವಿಟ್ಟುಕೊಂಡು ಸಿಬ್ಬಂದಿ ಆಡಳಿತ ಇಲಾಖೆ ಸರ್ಕಾರದ ಅಧಿಕಾರಿಗಳು ಸಹ ಅಂದೇ ಅಂದರೆ ದಿನಾಂಕ 4/9/2024ರಂದು ಬಹಳ ಸ್ಪಷ್ಟವಾಗಿ ಎಲ್ಲಾ ಇಲಾಖೆಯ ಮುಖ್ಯಸ್ಥರುಗಳಿಗೆ ಹಾಗೂ ಇತರರಿಗೆ 4/9/2025ರ ಸುತ್ತೋಲೆಯ ಮೂಲಕ ದಿನಾಂಕ 28/10/2024 ನಂತರ ಹಾಗೂ ಹಿಂದೆ ಹೊರಡಿಸಿದ ನೇಮಕಾತಿ ಸೂಚನೆ ಹಾಗೂ ತಿದ್ದುಪಡಿ ಸೂಚನೆ ರದ್ದುಗೊಳಿಸಬೇಕಂತ ಹೇಳಿ ಸೂಚಿಸಿದ್ದಾರೆ. ಕ್ರಮ ಸಂಖ್ಯೆ 3, ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕಲ್ಯಾಣ ಕರ್ನಾಟಕ ವೃಂದಗಳಲ್ಲಿ 371 ಜೆ ಹಾಗೂ ಉಳಿದ ವೃಂದ 371 ಜೆ ಅದರಲ್ಲಿರುವ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 31/7/2024ರಂದು ನೇಮಕಾತಿ ಅಧಿಸೂಚನೆ ಹೊರಡಿಸುತ್ತಾರೆ. ಕ್ರಮ ಸಂಖ್ಯೆ 4, ಸದರಿ ಅಧಿಸೂಚನೆ ತಿದ್ದುಪಡಿ ಸೂಚನೆಯನ್ನು ಹೊರಡಿಸುತ್ತಾರೆ. ಯಾವಾಗ ದಿನಾಂಕ 12/11/2024ರಂದು. ಕ್ರಮ ಸಂಖ್ಯೆ 5, ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯ ಸಂಬಂಧ ದಿನಾಂಕ 28/10/2024 ನಂತರ ಹೊರಡಿಸಿದ ನೇಮಕಾತಿ ಅಧಿಸೂಚನೆಯನ್ನ ರದ್ದುಗೊಳಿಸುವಂತೆ ಮುಂದುವರೆದು ದಿನಾಂಕ 28/10/2024 ನಂತರ ಯಾವುದಾದರೂ ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಿದಲ್ಲಿ ಅಂತಹ ಎಲ್ಲ ಅಧಿಸೂಚನೆಯನ್ನ ರದ್ದುಪಡಿಸುವಂತೆ ಮಾನ್ಯ ರಾಜ್ಯ ಸರ್ಕಾರದ ಸದರಿ 2 ಸುತ್ತೋಲೆಗಳು ಸ್ಪಷ್ಟ ಹಾಗೂ ಸರಳವಾಗಿದ್ದರೂ ಸಹ ದಿನಾಂಕ 9/9/2025ರಂದು ರಾಯಚೂರಿನ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಗಳು ತಿರುಚಿದ ಅಥವಾ ಭಾಗಶಃ ಮಾಹಿತಿ ನೀಡಿ ನೇಮಕಾತಿಯ ಬಗ್ಗೆ ಸೂಕ್ತ ನಿರ್ದೇಶಿಸುವಂತೆ ಪತ್ರ ಬರೆಯುವುದು ಬಿಟ್ಟು ನೇರ ನೇಮಕಾತಿಯನ್ನು ಮುಂದುವರಿಸಲು ಸೂಕ್ತ ನಿರ್ದೇಶನ ನೀಡುವಂತೆ ಉನ್ನತ ಶಿಕ್ಷಣ ಇಲಾಖೆಯ ಸರ್ಕಾರದ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿರುತ್ತಾರೆ. ಕ್ರಮ ಸಂಖ್ಯೆ 6, ನೇಮಕಾತಿ ಮುಂದುವರೆದು ಸೂಕ್ತ ನಿರ್ದೇಶನವನ್ನು ನೀಡುವಂತೆ ಕೇಳಿದ ಕುಲಪತಿಗಳ ಈ ಪತ್ರಕ್ಕೆ ಉತ್ತರವಾಗಿ ಉನ್ನತ ಶಿಕ್ಷಣ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳು ಕುಲಪತಿಗಳಿಗೆ ಉತ್ತರ ನಿರ್ದೇಶನ ನೀಡದೆ ಕುಲಸಚಿವರಿಗೆ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲು ದಿನಾಂಕ 16/10/2025ರಂದು ಪತ್ರದ ಮೂಲಕ ಅನುಮತಿಯನ್ನು ಕೊಟ್ಟಿರುತ್ತಾರೆ. ಕ್ರಮ ಸಂಖ್ಯೆ 7, ನೇಮಕಾತಿ ರದ್ದುಪಡಿಸುವ 2 ಸುತ್ತೋಲೆಗಳನ್ನು ಇಟ್ಟುಕೊಂಡು ಪ್ರಸ್ತುತ ನಡೆಯುತ್ತಿರುವ ನೇಮಕಾತಿ ಪ್ರಕ್ರಿಯೆ ಸೂಕ್ತ ನಿರ್ದೇಶನ ಮಾರ್ಗದರ್ಶನಕ್ಕಾಗಿ ಪತ್ರಗಳನ್ನು ಬಿಟ್ಟು ವಿಶ್ವವಿದ್ಯಾಲಯವು ನೇರ ನೇಮಕಾತಿಯನ್ನು ಮುಂದುವರಿಸಲು ಸೂಕ್ತ
ಇತ್ಯಾದಿಯಾಗಿ ಶತಾಯಗತೆ ನೇಮಕಾತಿಯನ್ನು ಮಾಡಲೇಬೇಕೆಂದು ತೀರ್ಮಾನಿಸಿದಂತೆ ಈ ಮೂಲಕ ಭ್ರಷ್ಟಾಚಾರದ ಅನುಮಾನವು ಉಂಟು ಮಾಡ್ತಿದೆ. ಕ್ರಮ ಸಂಖ್ಯೆ 8 ಕರ್ನಾಟಕ ಲೋಕಸೇವಾ ಆಯೋಗವು ಸದರಿ ಸುತ್ತೋಲೆಯನ್ನು ಆಧಾರವಿಟ್ಟುಕೊಂಡು ದಿನಾಂಕ 19/11 ಈ ಸಂದರ್ಭದಲ್ಲಿ ಪ್ರಭಾಕರ್, ಅಂಜಿ ಬಾಬು, ಬಸವರಾಜ್, ಜಾನ್ಸನ್, ಶರಣು ನಾಯಕ್, ವಿಕಾಸ್, ಮಂಜು ಕಲ್ಮಲ ಇದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee,
ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಎಡೆದೊರೆ ನಾಡು ರಾಯಚೂರು ಉತ್ಸವವನ್ನು ಯಶಸ್ವಿಯಾಗಿ ನಡೆಸುವ ನಿಟ್ಟಿನಲ್ಲಿ ಅಗತ್ಯವಿರುವ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಸಮರ್ಪಕವಾಗಿ ಕಲ್ಪಿಸಬೇಕೆಂದು ಜಿಲ್ಲಾಧಿಕಾರಿ ನಿತೀಶ್ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಜಿಲ್ಲಾಡಳಿತ ಭವನದಲ್ಲಿ ಎಡೆದೊರೆ ನಾಡು ರಾಯಚೂರು ಉತ್ಸವದ ಕುರಿತು ನಡೆದ ಅಂತಿಮ ಹಂತದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಉತ್ಸವದ ಸಂದರ್ಭದಲ್ಲಿ ಸುಮಾರು 100 ಮೊಬೈಲ್ ಶೌಚಾಲಯಗಳನ್ನು ಸ್ಥಾಪಿಸಿ ಸರಿಯಾದ ನಿರ್ವಹಣೆ ಮಾಡಬೇಕೆಂದರು. 3 ಪ್ರಮುಖ ವೇದಿಕೆಗಳಲ್ಲಿ ತಲಾ 1 ವೈದ್ಯಕೀಯ ತಂಡವನ್ನು ನಿಯೋಜಿಸುವುದರ ಜೊತೆಗೆ ಬಸ್ ನಿಲ್ದಾಣ ಹಾಗೂ ರೈಲು ನಿಲ್ದಾಣಗಳಲ್ಲಿಯೂ ವೈದ್ಯಕೀಯ ತಂಡಗಳನ್ನು ಕಾರ್ಯನಿರ್ವಹಿಸುವಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ವಿವಿಧ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳ ಸಮಯಕ್ಕೆ ಅನುಗುಣವಾಗಿ ಬ್ಯಾನರ್ಗಳನ್ನು ಬದಲಾಯಿಸಬೇಕು. ನಿಗದಿತ ವೇಳಾಪಟ್ಟಿಯಂತೆ ವೇದಿಕೆ ಕಾರ್ಯಕ್ರಮಗಳು ನಡೆಯುವಂತೆ ನೋಡಿಕೊಳ್ಳಬೇಕೆಂದು ಸೂಚಿಸಿದರು. ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಮಾತನಾಡಿ, ಉತ್ಸವದಲ್ಲಿ ಗ್ಯಾರಂಟಿ ವಲಯವನ್ನು ಸ್ಥಾಪಿಸಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸಂಪೂರ್ಣ ಮಾಹಿತಿಯನ್ನು ಜನರಿಗೆ ನೀಡಬೇಕೆಂದರು. ವೇದಿಕೆ ಕಾರ್ಯಕ್ರಮಗಳು ವ್ಯವಸ್ಥಿತವಾಗಿ ನಡೆಯಲು ನೋಡಲ್ ಅಧಿಕಾರಿಗಳನ್ನು ನೇಮಿಸುವಂತೆ ಸಲಹೆ ನೀಡಿದರು. ವಸತಿ ನಿಲಯಗಳ ಸ್ವಚ್ಛತೆಗೆ ವಿಶೇಷ ಗಮನ ನೀಡಬೇಕು. ಉದ್ಯೋಗ ಮೇಳದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕೆಂದರು. ಇದೇ ವೇಳೆ ಜಿಲ್ಲಾಧಿಕಾರಿ ನಿತೀಶ್, ಹೊರಗಡೆಯಿಂದ ಬರುವ ಅನಧಿಕೃತ ತಳ್ಳುಗಾಡಿಗಳನ್ನು ನಿರ್ಬಂಧಿಸಲಾಗುವುದು. ಉತ್ಸವದ ವೇಳೆ ಲಾಸ್ಟ್ ಆ್ಯಂಡ್ ಫೌಂಡ್ ಸೆಂಟರ್ ಸ್ಥಾಪಿಸಲಾಗುತ್ತದೆ. ಮಕ್ಕಳ ಉತ್ಸವಕ್ಕೆ ಉತ್ತಮ ಸ್ಪಂದನೆ ದೊರೆತಿದ್ದು, ಮುಂದಿನ ಕಾರ್ಯಕ್ರಮಗಳನ್ನು ಇದೇ ರೀತಿಯಲ್ಲಿ ವ್ಯವಸ್ಥಿತವಾಗಿ ಆಯೋಜಿಸಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು. ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶುಗಿರಿ, ಪಾಲಿಕೆ ಆಯುಕ್ತ ಜುಬೇನ್ ಮಹಾಪಾತ್ರ ಸೇರಿದಂತೆ ವಿವಿಧ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇದ್ದರು. ಮಾವಿನಕೆರೆಯ ಆವರಣದಲ್ಲಿ ಎಡೆದೊರೆ ನಾಡು ರಾಯಚೂರು ಉತ್ಸವದ ಪ್ರಯುಕ್ತ ಆಯೋಜಿಸಲಾಗಿದ್ದ ಕೆರೆ ಹಬ್ಬ ಕಾರ್ಯಕ್ರಮದಲ್ಲಿ ಟೆಲಿಸ್ಕೋಪ್ ಮೂಲಕ ರಾತ್ರಿ ಆಕಾಶ ಕಾರ್ಯವೀಕ್ಷಣೆ ಕಾರ್ಯಕ್ರಮದಲ್ಲಿ ಕಿಲ್ಲೆ ಬೃಹನ್ ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸೋಮವಾರಪೇಟೆ ಹಿರೇಮಠದ ಶ್ರೀಗಳು, ಮಂಗಳವಾರಪೇಟೆ ಶ್ರೀಗಳೊಂದಿಗೆ ಸೇರಿದಂತೆ ಕಾಂಗ್ರೆಸ್ ರಾಜ್ಯ ಮುಖಂಡರಾದ ರವಿ ಬೋಸರಾಜು ಭಾಗವಹಿಸಿ ಆಕಾಶ ಕಾರ್ಯವೀಕ್ಷಣೆ ಮಾಡಿದರು. ರಾಯಚೂರು ಐತಿಹಾಸಿಕತೆ ಸಾರುವ ಹಿಡಿದರೆ ನಾಡು ರಾಯಚೂರು ಉತ್ಸವ ನಾಡ ಹಬ್ಬ ಕಾರ್ಯಕ್ರಮದಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಮಕ್ಕಳಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ವೈಜ್ಞಾನಿಕ ಮನೋಭಾವನೆ ಹೆಚ್ಚಿಸುವ ಜೊತೆಗೆ ವಿಜ್ಞಾನದ ಬಗ್ಗೆ ಹೆಚ್ಚು ಆಸಕ್ತಿ ಮೂಡಿಸುವಲ್ಲಿ ಸಹಕಾರಿಯಾಗಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನರಸಿಂಹಮಾಡಗಿರಿ, ಬಿ ರಮೇಶ್, ಶ್ರೀನಿವಾಸ್ ಸೇರಿದಂತೆ ಇತರೆ ಮುಖಂಡರು, ರಾಯಚೂರಿನ ಸಾರ್ವಜನಿಕರು ಉಪಸ್ಥಿತರಿದ್ದರು. ಮಕ್ಕಳು, ಸಾರ್ವಜನಿಕರು ಎಲ್ಲರೂ ಸೇರಿ ಆಕಾಶ ಕಾಯಗಳ ವೀಕ್ಷಣೆ ಮಾಡಿದರು.
ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ನಲ್ಲಿ ಅಂಗನವಾಡಿ ನೌಕರರಿಗೆ ವೇತನ ಹೆಚ್ಚಳ ಮಾಡದೆ ಮತ್ತು ಕಾಯಂ ಮಾಡಲು ಮಾತು ತಪ್ಪಿದ್ದನ್ನು ಖಂಡಿಸಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದ ಮುಂದೆ ಸಿಐಟಿಯು ನೇತೃತ್ವದಲ್ಲಿ ಬಜೆಟ್ ಪ್ರತಿ ಸುಟ್ಟು ಪ್ರತಿಭಟನೆ ನಡೆಸಲಾಯಿತು. ನೌಕರರನ್ನು ಕನಿಷ್ಠ ವೇತನ ನಿಗದಿ, ಖಾಯಮಾತಿಗೆ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಮನವಿ ಸಲ್ಲಿಸಲಾಗಿತ್ತು. ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ದನ್ನು ಖಂಡಿಸಿದರು. ಅಂಗನವಾಡಿ ಬಿಸಿಯೂಟ ಕಾರ್ಮಿಕರಿಗೆ ₹1 ಹೆಚ್ಚಳ ಮಾಡದ ಕೇಂದ್ರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಬಜೆಟ್ನಲ್ಲಿ ಸ್ಕೀಮ್ ನೌಕರರ ಖಾಯಂ ಮತ್ತು ವೇತನ ಹೆಚ್ಚಳಕ್ಕೆ ಕ್ರಮ ವಹಿಸುವುದಾಗಿ ಮಾತು ಕೊಟ್ಟು ಮಾತು ತಪ್ಪಿದ ಕೇಂದ್ರ ಸರ್ಕಾರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಮತ್ತು ರಾಜ್ಯ ಸಚಿವ ವಿ. ಸೋಮಣ್ಣ ವಿರುದ್ಧ ಘೋಷಣೆ ಹಾಕಿದರು. ಬಜೆಟ್ನಲ್ಲಿ ಸ್ಕೀಮ್ ನೌಕರರ ಖಾಯಂ ವಿಚಾರವಾಗಲಿ ಮತ್ತು ಒಂದೇ ₹1 ವೇತನ ಹೆಚ್ಚಳ ಮಾಡದೆ ವಚನಭ್ರಷ್ಟ ಸರ್ಕಾರವಾಗಿದೆ ಎಂದು ದೂರಿದರು. ನೌಕರರ ವಿರೋಧಿ, ಜನಸಾಮಾನ್ಯರ ವಿರೋಧಿ ಕೇಂದ್ರ ಸರ್ಕಾರ ನೀತಿಯನ್ನು ಖಂಡಿಸಿ ಬಜೆಟ್ ಪ್ರತಿಯನ್ನು ಸುಟ್ಟು ಕನಿಷ್ಠ ವೇತನ ₹31,000 ಘೋಷಣೆ ಮಾಡಬೇಕು, ಖಾಯಂಗೊಳಿಸಬೇಕೆಂದು ಒತ್ತಾಯಿಸಿದರು. ಫೆಬ್ರವರಿ 1ನೇ ತಾರೀಕು ಬಜೆಟ್ನಲ್ಲಿ ಅನುದಾನ ಕೊಡದೇ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಅಂಗನವಾಡಿ ನೌಕರರಿಗೆ ಮತ್ತು ಸ್ಕೀಮ್ ನೌಕರರಿಗೆ ಭರವಸೆ ಕೊಟ್ಟು ಕೇಂದ್ರ ಸಚಿವರು ಮೋಸ ಮಾಡಿರ್ತಕ್ಕಂಥ ಕೊಡಲೇಬೇಕು. ಅಂಗನವಾಡಿ ನೌಕರರು ಕಾಯಮಾತಿ ಮಾಡಲೇಬೇಕು. ನ್ಯಾಯ ಬೇಕು. ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಜಾರಿ ಮಾಡ್ತೀವಿ ಮತ್ತೆ ಕಾಯಮಾತಿ ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟು ಕೊಡದೆ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಕೊಡಲೇಬೇಕು. ಅಂಗನವಾಡಿ ನೌಕರರು ಕಾಯಮಾತಿ ಮಾಡಲೇಬೇಕು. ನ್ಯಾಯ ಬೇಕು. ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ಕನಿಷ್ಠ ವೇತನ ಜಾರಿ ಮಾಡ್ತೀವಿ ಮತ್ತೆ ಕಾಯಮಾತಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರುಗಳಾದ ಎಚ್. ಪದ್ಮ, ಗೋಕ್ರಮ್ಮ, ರಹಮತ್ ಬೇಗಂ, ಶಾಂತಮ್ಮ, ವರಲಕ್ಷ್ಮಿ, ಇಂದಿರಾ, ಕೆಜಿ ವೀರೇಶ್, ಮಲ್ಲಿಕಾರ್ಜುನ, ಮಲ್ಲಿಕಾ ಶರಣಮ್ಮ, ಅಸ್ಮಾ ಬೇಗಂ, ಚಂದ್ರಕಲಾ, ಶ್ಯಾಮಲಾ, ಡಿ.ಎಸ್. ಶರಣಬಸವ ಸೇರಿದಂತೆ ಅನೇಕರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಫೆಬ್ರವರಿ 5ರಿಂದ 3 ದಿನಗಳ ಎಡೆದೊರೆ ನಾಡು ರಾಯಚೂರು ಉತ್ಸವ, ಸಾರಿಗೆ ಬಂದೋಬಸ್ತ್ ವ್ಯವಸ್ಥೆ ಡಿಸಿ ನಿತೀಶ್. ಕೇಂದ್ರ ಸರ್ಕಾರದ ಬಜೆಟ್ ಸುಸ್ಥಿರ ಆರ್ಥಿಕತೆ ಸಹಕಾರಿ, ಸಿದ್ದನಗೌಡ, ನೆಲಹಾಳ್. ರಾಜ್ಯ ಸರ್ಕಾರದ ಆದೇಶ ಉಲ್ಲಂಘಿಸಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರ ನೇಮಕಾತಿ ಅಧಿಸೂಚನೆ ರದ್ದುಗೊಳಿಸದಿದ್ದರೆ ಕಾನೂನು ಹೋರಾಟ, ಡಾ. ರವಿಕುಮಾರ್. ಫೆಬ್ರವರಿ 5ರಿಂದ 3 ದಿನ ರಾಯಚೂರು ಉತ್ಸವದ ಯಶಸ್ಸಿಗೆ ಅಧಿಕಾರಿಗಳು ನಿರಂತರ ಶ್ರಮವಹಿಸಿ, ಡಿಸಿ ಸೂಚನೆ. ರಾಯಚೂರು ಉತ್ಸವ ಟೆಲಿಸ್ಕೋಪ್ ಮೂಲಕ ಆಕಾಶ ಕಾಯಗಳ ವೀಕ್ಷಣೆ. ಅಂಗನವಾಡಿ ನೌಕರರಿಗೆ ಕನಿಷ್ಠ ವೇತನ ನೀಡದ ಕೇಂದ್ರ ಬಜೆಟ್ ಪ್ರತಿದಹಿಸಿ ಅಂಗನವಾಡಿ ನೌಕರರಿಂದ ಪ್ರತಿಭಟನೆ. ಮತ್ತು ರಾಯಚೂರು ಉತ್ಸವ ಫೆಬ್ರವರಿ 4ರಿಂದ ಹೆಲಿಕಾಪ್ಟರ್ ರೈಡ್. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್.